ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕನ್ಯಾ ರಾಶಿಯವರಿಗೆ ನೋಡೋದಾದ್ರೆ ಈ ವರ್ಷ ಗುರು ಬಲ ಪ್ರಾಪ್ತವಾಗತ್ತೆ. ಸಪ್ತಮದಲ್ಲಿ ಶನಿ ಇದ್ದಾನೆ. ಶನಿ ಬಲಾನೂ ಇಲ್ಲ, ತುಂಬಾ ತೊಂದರೆಯೂ ಇಲ್ಲ, ಮಧ್ಯಮ ಮಿಶ್ರ ಫಲಗಳನ್ನು ಕೊಡ್ತಾನೆ. ಗುರು ಉತ್ತಮ ಫಲವನ್ನ ತಂದು ಕೊಡ್ತಾನೆ. ಹಾಗಾಗಿ ಮಿಶ್ರ ಫಲಕ್ಕೆ ಅಂತಂದ್ರೆ 50 ಭಾಗ, ಇನ್ನು ಉತ್ತಮ ಫಲಕ್ಕೆ 75 ಭಾಗ ಅಂತ ನಾವು ಆವರೇಜ್ ಇಟ್ಕೊಂಡ್ರೆ ಒಂದು 70 ಭಾಗ ಶುಭ ಫಲಗಳನ್ನೇ ಈ ಕನ್ಯಾ ರಾಶಿಯವರಿಗೆ ಹೇಳ್ಬೋದು. ಗುರು 11ರಲ್ಲಿ ಸಂಚಾರ, ಸಪ್ತಮಾಧಿಪತಿಯಾಗಿ ಏಕಾದಶದಲ್ಲಿ ಸಂಚಾರ ಮಾಡ್ತಿರುವಂಥದ್ದು. ಹೆಂಡತಿಯಿಂದ ಉತ್ತಮವಾಗಿ ಲಾಭ. ನಿಮ್ಮ ಪ್ರೊಫೆಷನಲ್ಲಿ ಹೆಂಡತಿಯ ಇಂಟರ್ವೆನ್ಷನ್ ಇತ್ತು ಅಂತಾದರೆ, ಅಥವಾ ಹೆಂಡತಿಯನ್ನು ಒಡಗೂಡಿ ಇಬ್ಬರು ಗಂಡ ಹೆಂಡತಿಯರು ಸೇರಿ ಏನಾದರೂ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ರೆ, ಅಥವಾ ಮದುವೆ ಆಗಿಲ್ಲದೆ ಇರುವಂಥವ್ರಿಗೆ ಮದುವೆ ಆಗಬೇಕು ಅಂತಿದ್ರೆ, ಮದುವೆ ಆಗಿ ಅವರಿಗೆ ಮದುವೆ ಆಗಿರುವಂತಹ ಒಂದು ದೆಸೆಯಿಂದ ಉತ್ತಮವಾಗಿರುವಂತಹ ಫಲಗಳು ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ. ಈ ಸ್ಥಾನದಲ್ಲಿ ಕೇತು ಇದ್ದಾನೆ, ಸ್ವಲ್ಪ ನಿದ್ರೆ ಹಾಳಾಗತ್ತೆ, ಕಣ್ಣಿನಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು 20-30 ಭಾಗದಷ್ಟು ಅಶುಭ ಫಲಗಳಿರೋ ಕಾರಣ ಒಂದಷ್ಟಾದರೂ ಕೂಡ ಈ ವರ್ಷ ಕನ್ಯಾ ರಾಶಿಯವರಿಗೆ ಉತ್ತಮ ಲಾಭ ಮಾಡುವಂತಹ ಕೆಲಸದಲ್ಲಿ ಯಶಸ್ಸು, ಅದೇ ರೀತಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು. ಅದಾದ ನಂತರದಲ್ಲಿ ಶನಿಯ ಮೇಲೆ ಗುರುವಿನ ದೃಷ್ಟಿ ಬರುವ ಕಾರಣದಿಂದ ವೈಮನಸ್ಯಗಳು ಗಂಡ ಹೆಂಡತಿಯರ ಮಧ್ಯೆ ಇದ್ದರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುವಂತಹ, ಅದೆಲ್ಲವೂ ಕೂಡ ಸರಿ ಹೋಗುವಂತಹ ಒಂದು ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ. ದೈಹಿಕವಾಗಿ ಇದ್ದಂತಹ ಒಂದಷ್ಟು ಅನಾರೋಗ್ಯಗಳು ನಿವೃತ್ತಿಯಾಗತ್ತೆ. ಅವರಿಗೆ ಅನಾರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿರುವಂತಹ ಒಂದು ತಡೆ, ಒಂದು ಲೇಜಿನೆಸ್, ಒಂದು ರೀತಿ ಕ್ಲೈಬ್ಯ, ಅಂದರೆ ಮಾಡೋದು ಬೇಡ ಅಂತ ಇದ್ದಂತಹ ಪರಿಸ್ಥಿತಿಯು ಇನ್ನು ಮುಂದೆ ಅವರಿಗೆ ಸರಿ ಹೋಗಿ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರುವಂತಹ ಜೀವನ ಈ ವರ್ಷ ಪ್ರಾಪ್ತವಾಗಲಿದೆ.